ओम तत्सत्परब्रह्मणे नमः। श्री गणपति शारदा गुरुभ्यो नमः। गुरु ब्रह्माय गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरवे नमः। ओम चिदंबर मठाधीशं सिद्धारूढ़ यतीश्वरं शिष्य प्रतिष्य रूपेण बोधकं गुरुमाश्रये यदंग्री कमलं द्वंद्वं तापत्रय निवारणं शांतैक्यपदं देवं सिद्धारूढ़महं भजे। कलादानं विद्यादानं ब्रह्मनिष्ठं जितेन्द्रियं वंदे गुरु पंचाक्षर पुट्टराज वंदे गुरु पंचाक्षर पुट्टराज। यನ್ನಾರಾಧ್ಯ ಗುರುವರರಾಗಿರತಕ್ಕಂಥ ಅಂಕಲಿ ಮಠದ ಬ್ರಹ್ಮಶ್ರೀ ವೀರಭದ್ರ ಮಹಾಶಿವಯೋಗಿಗಳ ಪೂಜ್ಯಪಾದದ ಚರಣಾರವಿಂದಗಳಿಗೆ ಮಂಗಲ ರೂಪ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಸಂಗೀತ ಝಂಕಾರವನ್ನು ನಾಡಿನ ತುಂಬೆಲ್ಲ ಪಸರಿಸಿದ ಪರಮ ಪೂಜ್ಯರು ಪುಣ್ಯಾತ್ಮರು ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರ ಪುಟ್ಟರಾಜರ ಕಟ್ಟುಗದ್ದಿಗೆ ಕೂಡ ಭಕ್ತಿಯ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಿಗೂ ಮೌನದಿಂದಲೇ ಜಗತ್ತನ್ನು ಉದ್ಧಾರ ಮಾಡಿದಂಥ ಮೌನ ಯೋಗಿ ಗುರುನಾಥ ಆರೂಢರ ಚರಣಾರವಿಂದಗಳಿಗೂ ಜಗದ್ಗುರು ಗದಗಿನಿ ಶಿವಾನಂದರ ಕರ್ತು ಗದ್ದಿಗೆಗೂ ಕೂಡ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಬ್ರಹ್ಮ ಲೀನ ಪೂರ್ಣಾನಂದಪ್ಪಾಜಿಯವರ ಕರ್ತು ಗದ್ದಿಗೆಗೂ ಕೂಡ ಭಕ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಈ ನಾಡಿನ ಸಂತ ಹೃದಯ ಶ್ರೀಮಂತ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರದ್ಧಾನಂದ ಅಪ್ಪಾಜಿಯವರ ಪವಿತ್ರವಾದ ಚರಣಾರವಿಂದಗಳಿಗೆ ಮಂಗಲ ರೂಪ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಭಾರತ ದೇಶದ ಎಲ್ಲ ಗುರು ಪರಂಪರೆಗೂ ಕೂಡ ಮನೋಕಾಯ ವಾಚ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಭಾರತ ದೇಶ ಪುಣ್ಯನಾಡು ಭಾರತ ದೇಶದೊಳಗೆ ಅನೇಕ ರಾಜ್ಯಗಳವ ಅದರೊಳಗೆ ಕರ್ನಾಟಕ ರಾಜ್ಯ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಕುಳಿಗೇರಿ ಕ್ರಾಸ್ ಖಾನಾಪುರ SK ಗ್ರಾಮದೊಳಗೆ ವಿಶ್ವಶಾಂತಿಗಾಗಿ ಕೋಟಿ ಜಪ ಯಜ್ಞ ಕಾರ್ಯಕ್ರಮ ಸತ್ಸಂಗ ವೇದಾಂತ ಸಮ್ಮೇಳನ ಎರಡನೇ ದಿವಸ ಬೆಳಗಿನ ಈ ವೇದಾಂತ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀಪೀಠದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯರು ತಾಯಿಯ ಅಂತಃಕರಣ ಹೃದಯವುಳ್ಳವರು ಸಮಾಧಾನದಿಂದಲೇ ಸಕಲ ಜೀವಿಗಳಿಗೆ ರಕ್ಷಣೆ ಬಯಸಿದಂಥ ನಮ್ಮ ನಿಮ್ಮವರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ಶಿವಾನಂದಪ್ಪಾಜಿಯವರ ಶ್ರೀ ಚರಣಕ್ಕೂ ಕೂಡ ಭಕ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಹನುಮಾನದ ಶ್ರೀಮಠದ ಪೀಠದೊಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಶ್ರದ್ಧಾನಂದ ಅಪ್ಪಾಜಿಯವರ ಕಳ ಸಂಜಾತರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ನೋಡಿದಂಗಾಗುತ್ತೆ ಅವರ ವಾಣಿ, ಅವರ TV, ಅವರ ಫೇಸ್ ಆಫ್ ಇಂಡಸ್ಟ್ರಿಕ್ ಮೈಂಡ್, ಮುಖದ ತೇಜಸ್ಸು ನೋಡಿದಾಗ ಅವ್ರು ನೋಡಿದ್ರೆ ಸ್ವಾಮಿ ವಿವೇಕಾನಂದರು ನೋಡಿದಂಗೆ ಆಗ್ತದೆ. ಅಂಥವ್ರು ಯಾರಾದರೂ ಇದ್ದರೆ ನಮ್ಮವರೇ ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಕೈಲಾಸಪತಿ ಅಪ್ಪಾಜಿಯವರ ಶ್ರೀ ಚರಣಾರವಿಂದಗಳಿಗೂ ಮನೋಕಾಯ ವಾಚ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿವರೆಗೂ ತಮ್ಮ ಜ್ಞಾನದ ಅಮೃತವನ್ನು
ನೀಡಿ ನಿರ್ಗಮಿಸಿದಂಥ ಪರಮ ಪೂಜ್ಯ ಆತ್ಮಾನಂದಪ್ಪಾಜಿಯವರು ಶ್ರೀ ಚರಣಾರವಿಂದಗಳಿಗೂ ಕೂಡ ಭಕ್ತಿಯ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ತಗ್ಗಿ ಗ್ರಾಮದ ಶ್ರೀಪೀಠದ ಒಡೆಯರಾಗಿರ್ತಕ್ಕಂಥ ವಿದ್ಯಾನಂದ ಸರಸ್ವತಿ ಭಾರತೀ ಅಪ್ಪವ್ರವರು, ಬರೀ ವಿದ್ಯಾನಂದ ಅಪ್ಪವ್ರಲ್ಲ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ನೋಡಕ್ಕೆ ಹೆಂಗೆ ಹುಚ್ಚನಂಗೆ ಕಂಡಿದ್ದಿ ನನ್ನಪ್ಪ, ಹುಚ್ಚನಲ್ಲೋ ನೀನು ನಮ್ಮಪ್ಪ. ಯಾವತ್ತೂ ಜ್ಞಾನ ಬೆಂಕಿ ಎಲ್ಲಿರ್ತದಂದ್ರೆ ಬೂದಿ ಒಳಗಿರ್ತದೆ. ಅವ್ರು ನೋಡಿ ಎಷ್ಟು ಚಂದ ಬಿಡ ಉಜಿಮೇಳ ಕಾಶಿ ಒಳಗೆ ಭಾಳ ಚಂದ ಹೇಳಿದ್ರಪ್ಪ ಅವ್ರು. ನನಗೆ ಅಂಕಡೆ ಆನಂದ ಆಗ್ತದೆ, ನಿಮಗೆ ಹೆಂಗಾಗಿತ್ತೋ ಗೊತ್ತಿಲ್ಲ. ಪರಮ ಪೂಜ್ಯರ ಒಂದು ಆ ಜ್ಞಾನದ ಅಮೃತವನ್ನು ನೀಡಿದಂಥ ವಿದ್ಯಾನಂದಪ್ಪಾಜಿಯವರ ಶ್ರೀ ಚರಣಕ್ಕೂ ಮಾತೋಶ್ರೀಯವರು ಅಗ್ರಿ ಅವ್ರಂದ್ರೆ ನಮ್ಮನೆ ಕಾಡಿನ ಶಿವ ಇದ್ದಂಗೆ ಅಂದು ಬರ್ತಾರೆ. ಅವ್ರ ಪ್ರವಚನ ಕೇಳಿದ್ರೆ ನನಗೆ ಮತ್ತೆ ಸೀರೆ ಉಟ್ಕೊಂಡು ಪಾಲು ಮಾಡ್ಬೇಕನ್ಸುತ್ತೆ, ಅಷ್ಟು ಹುಡುಕ್ಬರ್ತದೆ. ಯಾಕಂದ್ರೆ ಚೈತನ್ಯ ಪುಟ್ಟರಾಜರವರ ಆಶ್ರಮದೊಳಗೆ 12 ವರ್ಷ ಸೇವಾ ಮಾಡಿ ಮೊದಲು ತಬಲಾ ಕಲಿತೆ, ಹಾರ್ಮೋನಿಯಂ ಕಲಿತೆ, ಅಷ್ಟೇ ಇಲ್ಲ ಗಾಯನ ಕಲಿತೆ. ಅಜ್ಜೋದು ಏನು ಹೇಳಿದರು, ನೀನು ನಾಟಕ ಕಂಪ್ನಿ ಒಳಗೆ ಒಬ್ಬ ಹೆಣ್ಪಾಟ್ ಮಾಡೋ ಬಿಟ್ಟು ಹೋಗಿ ನೀ ಪಾಠ ಮಾಡೋದು ಪುಟ್ಟರಾಜರು. ಯಪ್ಪ ನಾನು ಗಣಮಗ ಹೆಣ್ಪಾಟ್ ಹೆಂಗೆ ಮಾಡಲಿ? ಪಂಚಾಕ್ಷರಿ ಗವಾಗಳು ಹೆಸರು ಇಟ್ಕೊಂಡು ಆ ಹೆಸರು ನೀನು ಕರ್ಕೊಂಡು ಹೋಗಂದರು. ಹೋಗಿ ಅಜ್ಜೋರ ಕಂಪ್ನಿ ನೋಡ್ತೀನಿ, 25-30 ಸಾವಿರ ರೂಪಾಯಿ ಕಲೆಕ್ಷನ್ನು. ಕೊಪ್ಪಳ ಹತ್ರ ಎಲ್ಲಂದ್ರೆ ಸಿಂಧೋಗಿ ಅಂತದು ಅಜ್ಜೋರ ಕಂಪ್ನಿ, ಈಗ ಅಲ್ಲೇ ಅದು 50,000 ಕಲೆಕ್ಷನ್ ನೋಡ್ತೀವಿ, ರೊಕ್ಕ ಹೊಲಿ ಕೊಡ್ತಿದ್ರು. ಅವಾಗ ಹೋಗಿ ಅಲ್ಲಿ ಅಜ್ಜೋರ ಕಂಪ್ನಿ ಒಳಗೆ ತಬಲಾ ಬಾರಿಸಿದೆವು, ಪಾಲ್ಟ್ ಮಾಡಿದೆ. ಹಿಂಗೆ ಬಂದು ಸ್ಟೇಜಿಗೆ ಬಂದು ಸೀರೆ ಉಟ್ಕೊಂಡು ಏನು ಹೆಣ್ಮಕ್ಳು ಜಡಿ ಹಾಕ್ಕೊಂಡು ಬಂದು ಹಿಂಗೆ ನಿಂತು ಹಿಂಗೆ ಮಾಡಿ ನಿಂತೆ ಮುಂದೆ ಕೂತಾವಿಂತ ನಾಡಗೌಡು ಏನಂದ, ನಾನು ನೋಡಿ ನಿಶಾನ ಆತವ್ರು. ನಾನು ಹೆಣ್ಣ ಮಾಡಿದ್ದೆ, ನಾ ಹೆಣ್ಣು ಅಲ್ಲ. ಆ ಕಲೆಯನ್ನು, ಆ ದಿವ್ಯ ಕಲೆ ಯಾರು ಸತ್ತು ಅಲ್ಲ. ಆರ್ಟ್ ಇಸ್ ಲಾಂಗ್ ಬಟ್ ಲೈಫ್ ಈಸ್ ಶಾರ್ಟ್. ಕಲೆ ಅದು ಗುರುಕೃಪೆಯಿಂದ ಬಂದಿದ್ದು. ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ 64 ವಾದ್ಯವನ್ನು ನುಡಿಸ್ತಿದ್ರು. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಸಂಗೀತದೊಳಗೆ ಶಿವನ ಕಂಡವರು ಸಂಗೀತವನ್ನು ನಾಡಿನ ತುಂಬೆಲ್ಲ ಹಂಚಿದ್ರು. ಜಾತಿ ಕುಲ ಭೇದ ಏನೂ ನೋಡಲಿಲ್ಲ ಅವರು. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಇವತ್ತಿನ ವಿಷಯ ಬಹಳ ಚಂದದ. ಜಾತಿ ಹೀನನ ಮನೆ ಜ್ಯೋತಿ ತಾ ಹೀನವೇ, ಜಾತಿ ವಿಜಾತಿ ಆದರೇನು ದೇವಲೊಲಿದಾತನೇ ಜಾತ ಸರ್ವಜ್ಞ. ಹೇಳಿದ್ರಪ್ಪ, ಜಾತಿ ಮತ್ತು ಜ್ಯೋತಿ. ಜಾತಿ ಅಂದ್ರೆ ಕತ್ತರಿದ್ದಂಗೆ, ಏನೋ ಜಾತಿ ಅಂದ್ರೆ ಏನು, ಕತ್ರಿಗೆ ಎಷ್ಟು ಕಿಮ್ಮತ್ತಂದ್ರೆ, ಒಂದು ಬಟ್ಟೆ ಕತ್ತರಿಸೋ ಕತ್ರಿ, ಒಂದು ಕಟಿಂಗ್ ಶಾಪಿನ ಕತ್ರಿ ನೋಡಿ 100 ರೂಪಾಯಿ ಆಗ್ತದೆ. ಧರ್ಮ ಅಂದ್ರೆ ಸೂಜಿದ್ದಂಗೆ, ನೀತಿ ಅಂದ್ರೆ ಸೂಜಿದ್ದಂಗೆ. ಸೂಜಿ ಕಿಮ್ಮತ್ತು 8 ಆದರೆ ಸೂಜಿಯಲ್ಲಿರ್ತಕ್ಕಂಥ ಗುಣ ಕತ್ರಿಯೊಳಗಿಲ್ಲ. ಕತ್ರಿ 1ರಾಗ 2 ಮಾಡ್ತದೆ, ಸೂಜಿ ಏನು ಮಾಡ್ತದೆ, 2 ಇದ್ದದ್ದು 1 ಮಾಡ್ತದೆ. ಕೌದಿ ನೋಡಿ, ಅದಕ್ಕೆ ಎಷ್ಟು ಚಿಂದಿ ಎಲ್ಲ ನಮೂನಿ ಬಟ್ಟಿರ್ತದೆ, ಒಟ್ಟು ಕೂಡಿಸಿ ಕೌದಿ ಆಗುತ್ತದೆ. ಜಾತಿ ಅಂತಕ್ಕಂಥದ್ದು ಭಾಳ ಕೆಟ್ಟದು. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯು ಶಿವನ, ದೇಗುಲದಿ ಕೂಡಿದನು ವೈದಿಕನು ಅವನ. ಇದು ಒಂದು ದೈವಕ್ಕೆ 108 ಹೆಸರಿಟ್ಟು, ಅವನೆಚ್ಚು ಇವನೆಚ್ಚು ಎನ್ನುತ್ತಾವೋ ಬಬ್ಬಿಟ್ಟು. ಬರುವಾಗ ಬತ್ತಲೆ, ಹೋಗುವಾಗ ಕತ್ತಲೆ, ಬಂದು ಹೋಗುವ ನಡುವೆ ಬರೇ ಬತ್ತಲೆ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯು ಶಿವನ, ದೇಗುಲದಿ ಕೂಡಿದನು ವೈದಿಕನು ಅವನ.
ಇದು ಒಂದು ದೈವಕ್ಕೆ 108 ಹೆಸರಿತ್ತು. ಅವನೆತ್ತು ಇವನೆತ್ತು ಎನ್ನುತ್ತಾವ ಬಬ್ಬಿತ್ತು. ಬರುವಾಗ ಬರ್ತದೆ, ಹೋಗುವಾಗ ಬರ್ತದೆ, ಬಂದು ಹೋಗುವ ನಡು ಬರೇ ಕತ್ತಲೆ. ಎಲ್ಲದ ಜಾತಿ? ಅದಕ್ಕೆ ಹೇಳ್ತಾ ಅಕ್ಕಮಹಾದೇವಿ, ಮನೆ ಜಡೆ ಮಳೆ ಬಂದರೆ ಹೆಣ್ಣೆಂಬುದಯ್ಯ, ಮುಡಿ ಮಳೆ ಬಂದರೆ ಹೆಣ್ಣೆಂಬುದಯ್ಯ, ಗಡ್ಡ ಮೀಸಿ ಬಂದರೆ ಗಂಡೆಂಬುವುದಯ್ಯ. ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಅಕ್ಕಮಹಾದೇವಿ. ಯಾಕೆ ಈ ಮಾತು ಹೇಳ್ತೀನಂದರೆ, ಜಾತಿ ಒಳಗೆ ಏನದಂದ್ರೆ ಮನಸ್ಸಿಗೆ ನೋವದ. ಜಾತಿ ಅದು ಫಿಲ್ಟ್ ಇದ್ದಂಗೆ, ಅದು ಏನಪ್ಪ ಅಂದ್ರೆ ಅಸಿಡ್ ಇದ್ದಂಗೆ. ಆದ್ರೆ ನಮ್ಮ ಹುಡುಗ ಜಾತಿ ಬಿಟ್ಟಿರ್ಬೋದು, ನೀತಿ ಬಿಡಬಾರ್ದು. ನೀತಿ ಇಲ್ಲದವನ ಬಾಳು ಕೋತಿಗಿಂತಲೂ ಕಡಿ. ಅದಕ್ಕೆ ಈ ನಿಜವನ್ನ ಕೈವಲ್ಯದೊಳಗೆ 5 ಸ್ಥಳ ಅದಾವ. ಈ ಕಡೆ ಯಾರು ಈ ಕಡೆ ಯಾರು, ನಡ್ವರ್ಕ್ ಒಂದ ಇತ್ತು ನೋಡಿ. ಯಾವುದು? ನೀತಿ ಸ್ಥಳ. ನೀತಿ ಪಕ್ಷ ಇರಬೇಕು. ಇಂಚಿಗೇರಿ ಮಠದೊಳಗೆ ಔಜಿಕರ ಮಹಾರಾಜರು ಬರ್ತಾರೆ. ಔಜಿಕರ ಮಹಾರಾಜರು ಸಾಕ್ಷಾತ್ ಸತ್ತು ಕೂಸು ಬದುಕಿಸ್ತೇವರು ಔಜಿಕರ ಮಹಾರಾಜರು. ಅವರು ಜಾತಿಯಿಂದ ಗೌಳ್ಯರು. ಅವರು ಗಿರಿಮಲ್ಲೇಶ್ವರ ಮಹಾರಾಜರ ಶಿಷ್ಯರು. ಗಿರಿಮಲ್ಲೇಶ್ವರ ಮಹಾರಾಜರು ಗಾಣಿಗೆರು, ಶಿಷ್ಯ ಗೌಳ್ಯರು. ಔಜಿಕರ ಮಹಾರಾಜರು ಧ್ಯಾನ ಕೂತಾಗ ಒಂದು ಕೂಸು ಹೊಲಿದಂಡಿಗೆ ಹೋಗಿ ಸತ್ತಿತ್ತ. ಯಪ್ಪ, ನನ್ನ ಮನೆ ಬಂದು ಹೊಲಿದಂಡಿಗೆ ಮನೆಯದ, ನೀ ಮತ್ತು ನಮ್ಮ ಮನೆಯ ಬಂದು ಧ್ಯಾನ ಕೂತಿ ನನ್ನ ಹೊಟ್ಟೆಗೆ ಬಿಟ್ಟು ನಮಗೆ ಆಡ್ಕೋತ ಹೋಗಿ ಹೊಳೆ ಬಿದ್ದು ಸತ್ತಾನಂದಾಗ, ಅವಾಗ ನಮ್ಮ ಅಪ್ಪ ಕೊಟ್ಟಿದ್ದ ಕದಿ ಇತ್ತಂದ್ರೆ ನಾನು ಗುರುವಿನ ಆಜ್ಞೆ ಪ್ರಕಾರ ನೆಡ್ಕೊಂಡಿದ್ದ ಆ ಕೂಸು ಮತ್ತೆ ಬದುಕ್ತಂತ ಧ್ಯಾನ ಕೂತಾಗ ಅರ್ಧ ತಾಸಿನಾಗ ಜೀವ ಹೊಳ್ಳಿ ಬಂದು ಆ ದೇಹದ ಪ್ರವೇಶ ಆಯ್ತು. ಅದಕ್ಕೆ ಔಜಿಕರ ಮಹಾರಾಜರು ಹೇಳ್ತಾರೆ, ನಾಗ ಧ್ಯಾನ ಕಡಿಮೆ ಮಾಡು, ನೀತಿ ಪಚ್ಚಿಟ್ಕೋತಿ. ನೀತಿ ದೊಡ್ಡದು, ಜಾತಿ ದೊಡ್ಡದಲ್ಲ. ಜಾತಿ ಮನುಷ್ಯ ಮಾಡ್ಯಾನ. ಕಾಸಿ ಕಂಬಾಲನಾದ, ಬೀಸಿ ಮಡಿವಾಳನಾದ, ಆಸ ಅಕ್ಕ ನಿಟ್ಟು ಅಕ್ಕ ಸಾಲಿಗನಾದ, ವೇದವನೋದಿ ಹಾಳವನಾದ, ಕರ್ಣದಲ್ಲಿ ಜನಿಸಿದವರುಂಟೆ. ಹೇಳಿದ್ರು ಅಪ್ಪರು, ಯಾರೂ ಮ್ಯಾಲಿಂದ ಬಿದ್ದಿಲ್ಲ. ನನಗೆ 20 ನಿಮಿಷ ಟೈಮ್ ಕೊಟ್ಟಾರ. ಟೈಮ್ ಇಸ್ ದ ಗಾಡ್. ಒಂದೊಂದು ಸೆಕೆಂಡ್ನೊಳಗೆ ಭಗವಂತದ ಟೈಮ್ ಕಡೆ ಲಕ್ಷ ಕೊಳ್ಳೆ ಮುಂದುವರ್ಸ ಇಲ್ಲಿ ಬರುವುದಿಲ್ಲ. ಯಾಕಂದ್ರೆ ಅದು ಮ್ಯಾಸ್ಟ್ರೇಟ್ ಆರ್ಡರ್ ಆಗ್ಯದ. 20 ನಿಮಿಷನಾಗ ನಮ್ದು ಯಾವುದಂದ್ರೆ ಪ್ರವಚನ ಅಲ್ಲ, ಕೀರ್ತನ. ಶಾಸ್ತ್ರಕ್ಕೆ ಅರ್ಧ ತಾಸು, ಪ್ರವಚನಕ್ಕೆ 1 ತಾಸು.